निकाह के तुरंत बाद नमाज़े जनाजा होगी। ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಮದುವೆಗಳಲ್ಲಿ ನಡೆದ ಫನ್ನಿ ವಿಡಿಯೋಗಳನ್ನ ತಗೊಂಡು ಬಂದಿದ್ದೀನಿ. ಇವುಗಳನ್ನ ನೋಡಿದ್ರೆ ನಕ್ಕು ನಕ್ಕು ಸಾಕಾಗುತ್ತೆ. ವಿಡಿಯೋ ತುಂಬಾ ಫನಿ ಆಗಿರುತ್ತೆ, ಕೊನೆ ತನಕ ನೋಡ್ರಿ. ಮದುವೆಲಿ ಇಂಥ ಫ್ರೆಂಡ್ಸ್ ಇದ್ರ ಫುಲ್ ಮಜಾನಾದ್ರೂ ಸಿಗುತ್ತಾ, ಇಲ್ಲ ಮದುವೆನೇ ಕ್ಯಾನ್ಸಲ್ ಆಗುತ್ತಾ? ನೋಡ್ರಿ ಏನ್ ಮಾಡಕತ್ತಾರಂತ. ಬ್ಯಾಂಡ್ ಬಾಜಾದಲ್ಲಿ ಬ್ಯಾಂಡ್ ಇಲ್ದೆ ಭಜನೆ ಮಾಡ್ತಾ ಇರೋ ನಮ್ಮ ಅಣ್ಣನ್ ತೋರಿಸ್ತೀನಿ ಬರ್ರಿ. ಅಣ್ಣ ಎಲ್ಲಿ ಹೊಡ್ಕೊಳಕತಿ? ದೊಡ್ಡಣ್ಣ ಕೆಲಸಕ್ಕೆ ಬರೋದಿಲ್ಲ ನೋಡು, ಹುಷಾರಾಗಿರ. कृष्ण जगन्नाथ प्रेमानंद ये क्या हुआ? गलाव में पानी आ गया, गामछा भी खुल गया मेरा। लगती ये देखिए। तू समझा? मुंह लटकाए के खड़ा है? नहीं, तू समझा नहीं. ಮದುವೆಗೆ ಹೆಂಗ್ ಬಂದಿದೆ ಹಂಗ ಹೋಗೋದ್ ಬಿಟ್ಟು ಈ ಶೋಕಿ ಎಲ್ಲ ಬೇಕನ್ನ ನನಗೆ. मजा आया. ನಮ್ಮ ತಮ್ಮನ ಮದುವೆಗ ಯಾವ ಲೆವೆಲ್ ಮಳೆ ಬರ್ತಾ ಇದೆ ಅಂದ್ರೆ ಮಂಚ ಹಾಕಿ ಕರ್ಕೊಂಡ್ ಬರ್ತಾ ಇದಾರ. क्या देखना पड़ रहा है? ಮದುವೆಯಲ್ಲಿ ರಾತ್ರಿ ಡಿಜೆ ಹಾಕಿ ಎಲ್ಲರೂ ಕುಣಿತಾವ್ರೆ. ಆಗ ಊಟದಲ್ಲಿ ಉಪ್ಪಿನಕಾಯಿ ತರ ಹುಡುಗರು ಬರೋದು ಮಾತ್ರ ಫಿಕ್ಸ್ ಗುರು. ಇಷ್ಟಕ್ಕೂ ನಮ್ಮ ಅಣ್ಣತಮ್ಮ ಶರ್ವಾನಿ ಹಾಕೊಂಡಿದಾನ ಅಥವಾ ಶರ್ವಾನಿ ನಮ್ಮ ಅಣ್ಣನ ಹಾಕೊಂಡಿದೆಯಾ ಅರ್ಥನ ಆಗೋಲ್ತು ನೋಡ್ರಿ. ಆ ಬೀಕ್ರ ನೋಡ್ರಿ ನಡ್ಕೊಂಡ್ ಬರೋದು ಹೆಂಗ್ ನಡ್ಕೊಂಡ್ ಬರಕತ್ತಾನ. ಈ ಹುಡುಗನ್ ನೋಡ್ರಿ ಎಷ್ಟು ಅರ್ಜೆಂಟ್ ಮಾಡಕತ್ತಾನ. तो सुधर जाओ, भीख मांगने का सुन लो मेरी बात, ठीक है? थोड़े मैनर्स सीख लो, एथिकेट सीख लो, तमीज सीख लो और अपना काम धंधा ढूंढो कोई, ठीक है? ये क्या है? ಎಲ್ರು ಹೇಳ್ತಾರ ಜೋಡಿನ ದೇವ್ರು ಮುಂಚೆನೆ ನಿಶ್ಚಯ ಮಾಡಿರ್ತಾನಂತ. ಆದ್ರೆ ಕೆಲವೊಮ್ಮೆ ದೇವ್ರು ವಿಚಿತ್ರ ಜೋಡಿಗಳನ್ನ ಒಂದ್ ಮಾಡಿರ್ತಾನ ನೋಡ್ರಿ. ಇಲ್ಲಿ ನೋಡ್ರಿ, ತನ್ನ ಮದುವೆಯಾಗ ಈ ಪರಿ ಡ್ಯಾನ್ಸ್ ಮಾಡ್ತಾ ಇದ್ದಾನಂದ್ರ ಹುಡುಗಿ ಮನ್ಸಲ್ಲಿ ಅನ್ಕೊಳ್ತಾ ಇದ್ದಾಳ, ಇಂಥವ್ನು ಸಿಗೋ ಬದಲು ಸಾಯೋದೇ ಬೆಟ್ರಿತ್ತು ಗುರು. ಹುಡುಗಿ ಜೀವನ ಅವನ ತಲೆಗೆ ಜಡಿ ಹಾಕೋದ್ರಲ್ಲೇ ಕಳೆದ್ ಬಿಡ್ತಾಳ ನೋಡ್ರಿ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಮ್ಮ ಅಣ್ಣ ಮಲ್ಕೊಂಡಿದಾನ ಅಥವಾ ಮುನಿಸ್ಕೊಂಡಿದಾನ ಅರ್ಥನ ಆಗವಲ್ತ್ ನೋಡ್ರಿ. ಓ ಎಣ್ಣೋ, ಇಲ್ಲಿಲ್ಲ ಎದ್ದಿದಾನ ನಡಿ ನೀನ್ ನಾವ್ನಂತ ನಮ್ಮ ಅಣ್ಣಗ ಅಕ್ಕ ಹೂವಿನಾರ ಹಾಕಿದ್ರ ನಮ್ಮ ಅಣ್ಣ ಏನ್ ಸಾಮಾನ್ಯದವನ, ಅವನನ್ನು ಹಾಕ್ತಾನ ನೋಡ್ರಿ. ಇವಾಗ ಇದಪ್ಪ ಹೂವಿನಾರ ಹಾಕ ಸ್ಟೈಲ್ ಅಂತ. ಸಕ್ಕತ್ತಾಗಿತ್ತಲ್ಲ. ಇವಾಗಿನ ಕಾಲದಾಗ ಸೇಫ್ಟಿ ಮುಖ್ಯ ಗುರು. ರಾತ್ರಿ ಜೀವನನೇ ಚೇಂಜ್ ಆಗ್ತಾ ಇದಾವ, ಅದಕ್ಕ ಹುಷಾರಾಗಿರ್ಬೇಕು. अरे नहीं, डर क्यों लगेगा? तो लीजिए, दूध पी लीजिए. नहीं, आप पियो, मुझे दिक्कत है. वैसे आपको कुछ पूछना है तो पूछ सकते हैं. वैसे आपका कोई बॉयफ्रेंड तो नहीं है ना? नहीं. फिर ठीक है. वैसे मैं आपके लिए कुछ लाया हूँ. मैं भी आपके लिए कुछ लाई हूँ. अच्छा, दिखाओ. बेबी. इंस्पेक्टर साहब, ಮಿಠಾಯಿ ತಿನ್ಸಾಕ ಎಷ್ಟು ನಾಚ್ಕೊಳ್ತಾ ಇದ್ದಾನ ನೋಡ್ರಿ ನಮ್ಮ ಅಣ್ಣ. अमेरिका क्या कहता था? क्या हो तुम? आज हम कहते तू ಐ ಐ ಐ ಐ ಅವ್ವಾ. ನಮ್ಮ ಅಣ್ಣಗ ಮದುವೆಲಿ ಬ್ಯಾಂಡ್ ಬಾಜಾ ಬಾರಿಸೋ ಕೆಲಸ ಸಿಕ್ಕಿದ್ದೆ ತಡ, ನಿದ್ದೆ ಬಂದ್ರು ಬಿಡ್ತಾ ಇಲ್ಲ ಗುರು, ಬಾರಿಸ್ತಾನೆ ಇದ್ದಾನೆ. ये सब देखने से पहले मैं अंधा क्यों? ಜೀವನದಲ್ಲಿ ಕಿಸ್ಮತ್ ಇದ್ರೆ ಇಂಥ ಸುಖ ಸಿಗಲ್ಲ ಗುರು. ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಮಾತ್ರ ಸಿಗುತ್ತ ನೋಡ್ರಿ. दावत खाने के बाद सभी हजरात तशरीफ रखे, निकाह के तुरंत बाद नमाज़े जनाजा होगी। अमेरिका क्या कहता था? क्या हो तुम? आज हम कहते तू क्या है बे? हमें ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ, ನೀವು ಕೂಡ ನೋಡಿರ್ತೀರಿ.
ಊರಲ್ಲಿ ಒಬ್ಬನಿರ್ತಾನ, ಮದುವೆಗೆ ಅವನಷ್ಟು ಚೆನ್ನಾಗಿ ಯಾರೂ ರೆಡಿ ಆಗಿರಲ್ಲ, ಸಖತ್ತಾಗಿ ರೆಡಿ ಆಗಿರ್ತಾನ. ಮದುವೆ ಗಂಡಿನಿಗಿಂತ ಅವನೇ ಸಖತ್ತಾಗಿ ರೆಡಿ ಆಗಿರ್ತಾನ. ಬಟ್ ಸಡನ್ಲಿ ಅವ್ನ ಡ್ರೆಸ್ ಅಡುಗೆ ಮಾಡೋಕೆ ಬಂದಿರೋ ಭಟ್ರ ಡ್ರೆಸ್ ಜೊತೆಗೆ ಮ್ಯಾಚ್ ಆದ್ರೆ ಹೆಂಗಿರುತ್ತೆ? ಫುಲ್ ಕಾಮಿಡಿ ಪೀಸ್ ಆಗಿಬಿಡ್ತಾನೆ ನೋಡ್ರಿ ಅವ್ನು. ಸತ್ತೋತನ ಅವ್ನಿಗೆ ಎಲ್ಲರೂ ಕಿಂಡಲ್ ಮಾಡಿ ಮಾಡಿ ಸಾಯಿಸ್ಬಿಡ್ತಾರೆ. बस बेटा ಮದುವೆಯಲ್ಲಿ ಯಾವತ್ತಾದ್ರೂ ಇಂಥ ಡ್ಯಾನ್ಸ್ ನೋಡಿದಿರಾ? ಎಲ್ರಿಗೂ ಫುಲ್ ಮಜಾ ಸಿಕ್ತು ಗುರು. ಇದಕ್ಕೆ ಹೇಳೋದು ನೋಡ್ರಿ, ಗುಲಾಬ್ ಜಾಮೂನ್ ಜೊತೆಗೆ ರಸಮಲೈ ಸೇರಿದ್ರ ಹಿಂಗ ಇರತ್ ನೋಡ್ರಿ. ಗಂಡಗ ಬೈತಾ ಇದ್ರು ಹೆಂಡತಿ ಖುಷಿ ಪಡ್ತಾ ಇದ್ದಾಳ. ಯಾಕಂದ್ರ ಗಂಡನ ಬೈದ್ರು ಹೆಂಡತಿ ಚಂದ ಇದ್ದಾಳಂತ ಹೊಗಳ್ತಾ ಇದ್ದಾನಲ್ಲ ಅದಕ್ಕ. पर इसका भाग ठीक है, इतना भाग छोड़ना नहीं लगता है, बढ़िया बीवी मिल गई. क्या कर रहे हैं यार? मजाक है क्या? ನಮ್ಮ ಅಕ್ಕ ಹಾಡಾಡ್ತಾ ಇಲ್ಲ ಗುರು, ಹುಡುಗನ ಅಂದವನ್ನ ವರ್ಣಿಸ್ತಾ ಇದ್ದಾಳ. बकवास कर दिए, तेरा मुंह कुत्ते वर्गा, तेरी बहन का मुंह कुत्ते वर्गा, तेरा प्यो कुत्ते वर्गा, तेरी माँ कुत्ते वर्गा. ನೀವೆಲ್ಲರೂ ಮದುವೆಗೆ ಹೋಗಿರ್ತೀರಲ್ಲ, ಎಲ್ಲ ಹಳೆಯ ಗಾಡಿಗಳು ಹೊಸ ಗಾಡಿ ತರ ತಯಾರಾಗೋದು. ಅದೇ ಗುರು ಮೇಕಪ್ रूम. नया पुराना गाड़ी के मरम्मत किया जाता है. भैया सतर्क रहे, सावधान रहे, कई ग्राहक चुतिया बन चुके हैं इसी गैरेज के चक्कर में. 90s ಟೈಮಲ್ಲಿ ಮದುವೆಗಳನ್ನ ತುಂಬಾ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ರು. ಆದ್ರೆ ಈಗಿನ ಮಾಡರ್ನ್ ಜೀವನದಲ್ಲಿ ಅತ್ತೆ ಸೊಸೆ ಜಗಳ ಆಡೋದಿರ್ಲಿ, ಇಬ್ರು ಸೇರಿ ಟಿಕ್ ಟಾಕ್ ಮಾಡ್ತಾರೆ ಗುರು. ಇಲ್ಲಿ ನೋಡ್ರಿ, ಅತ್ತೆ ಸೊಸೆ ಹೆಂಗ್ ರೀಲ್ಸ್ ಮಾಡ್ತಾ ಇದಾರಂತ. ಕಾಲ್ ಮುಗ್ದಂಗೂ ಆಗಿರ್ಬೇಕು, ರೀಲ್ಸ್ ಮಾಡ್ದಂಗೂ ಆಗಿರ್ಬೇಕು. ಅಕ್ಕ ಅವನು ಹುಡುಗಿರು ಮದುವೆಗೆ ಅಷ್ಟು ದೊಡ್ಡ ದೊಡ್ಡ ಬ್ಯಾಗ್ ಯಾಕೆ ತಗೊಂಡು ಹೋಗ್ತಾರೆ ಗೊತ್ತಾ? ಇಲ್ಲಿ ನೋಡ್ರಿ. हम लोग को आज पता चला कि लड़की लोग शादी में इतना बड़ा बड़ा पर्स काहे लेके जाती है. ನಮ್ಮಣ್ಣ ಮದುವೆಲಿ ಖೀರ್ ತಿಂತ ನೋಡ್ರಿ, ಹೆಂಗ್ ತಿಂತಾನ. ಅಕ್ಕ ಅವನು